ನಮಃ ನಮಃ पूज्याय राघवेन्द्राय सत्यधर्मरताय च भजनाय नमता ಬೆಳಗಲಿ
ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ಪ್ರಯುಕ್ತ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದ ವತಿಯಿಂದ ಯಾರ ಹೂವು ಯಾರ ಮುಡಿಗೋ ಅರ್ಥಾತ್ ಸ್ನೇಹ ಬಂಧನ ಎನ್ನುವ ಸುಂದರ ಸಾಮಾಜಿಕ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಒಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಭರಮಪ್ಪಣ್ಣ ಗೊರವರವರಿಗೆ ಈ ನಾಟಕದ ಕಮಿಟಿಯ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ದೇವಪ್ಪ ಜಗ್ಲಿ ಅವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಅವ್ರನ್ನ ಸ್ವಾಗತ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಆ ಕಡೆ ಒಂದು 4 ಜನ ಶಾಲು ಮತ್ತು ಹೂವಿನ ಅದೇ ರೀತಿಯಾಗಿ ಗಂಗಾ ಎಂಟರ್ಪ್ರೈಸಸ್ನ ಅದೇ ರೀತಿಯಾಗಿ ಅದೇ ಮೊಟ್ಟ ಮೊದಲನೇದಾಗಿ ಈ ಭಾಗದ ಆರಾಧ್ಯ ದೇವರಾದಂಥ ಶ್ರೀ ಆಂಜನೇಯನ ಪಾದಗಳಿಗೆ ಪಡಮುಟ್ಟು ನಿನ್ನೆಯ ದಿವಸ ತಾವೆಲ್ಲರೂ ಗ್ರಾಮಸ್ಥರು ಸೇರಿ ಆಂಜನೇಯನ ಕಾರ್ತಿಕೋತ್ಸವವನ್ನು ವಿಜೃಂಭಣೆಯಿಂದ ತನು ಮನದಿಂದ ತಮ್ಮ ಸೇವೆಯನ್ನು ಗೈದು ಆ ಒಂದು ಕಾರ್ತಿಕವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಊರಿನ ಗುರಿ ಹಿರಿಯರೇ ಯುವಕ ಮಿತ್ರರೇ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ನಿನ್ನೆಯ ದಿವಸ ಸಂಜೆ ಈ ನಾಟಕ ನಡೆಯಬೇಕಾಗಿತ್ತು. ಒಂದು ವರ್ಣನ ಆರ್ಭಟದಿಂದ ನಾಟಕ ಬಂದಾಗಿರೋದರಿಂದ ಇವತ್ತಿನ ದಿವಸ ಯಾರ ಹೂವು ಯಾರ ಮುಡಿಗೋ ಎಂಬುವಂಥ ನಾಟಕವನ್ನು ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಹಾಲ್ವರ್ತಿಯ ಯುವಕರು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ನಾಟಕದ ಉದ್ಘಾಟನೆಯನ್ನು ಮಾಡಿದಂಥ ಮಾಜಿ ಅಧ್ಯಕ್ಷರು ಮಾವನರಾದಂಥ ಭರಮಪ್ಪ ಗೊರವರವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಸೋದರ ಮಹೇಂದ್ರ ಆಲ್ವರ್ತಿರವರೇ, ದಯಮಾಡಿ ತಾವ್ಯಾರು ಅನ್ಯ ಭಾವಿಸಬೇಡ್ರಿ. ಈ ವೇದಿಕೆ ಮೇಲೆ ಭಾಳಷ್ಟು ಜನರಿದ್ದೀರಿ, ಹಾಗಾಗಿ ಅವರಿವರೆನ್ನದೇ ಈ ಗೌರವಾನ್ವಿತವಾಗಿ ಈ ವೇದಿಕೆಯಲ್ಲಿ ಆಸೀನರಾದಂಥ ತಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಗತಿಸುತ್ತಾ ಈ ಒಂದು ನಾಟಕದ ಮುಖ್ಯ ಘಟ್ಟವಾಗಿ ತಾವೇನು ವೀಕ್ಷಣೆಗಾಗಿ ಬಂದಿರ್ತೀರಿ ಎಲ್ಲ ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ, ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಯುವಕ ಮಿತ್ರರೇ, ತಮಗೂ ಕೂಡ ಈ ಒಂದು ನಾಟಕದ
ಉದ್ಘಾಟನೆ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳುತ್ತಾ ಪ್ರಮುಖ ಘಟ್ಟ ಏನಂದರೆ ಈ ಒಂದು ನಾಟಕಕ್ಕೆ ಕಳೆ ಬರಬೇಕಾದ್ರೆ ಪ್ರಮುಖವಾಗಿ ಸಂಗೀತ ಬಳಗದವ್ರು ಇರಲೇಬೇಕು. ಅವ್ರು ಇಲ್ಲ ಅಂದ್ರೆ ಈ ನಾಟಕ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ನಾಟಕದ ಪರವಾಗಿ ಸಾಮೂಹಿಕವಾಗಿ ಸಂಗೀತ ಬಳಗದವರಿಗೆ ಒಂದು ಮಾಲಾರ್ಪಣೆ ಮಾಡ್ಬೇಕಂತೇಳಿ ಕಮಿಟಿಯವರಿಗೆ ಕೇಳಿಕೊಳ್ಳುತ್ತಾ ನಾನು ಕೇವಲ ಒಂದು ಎರಡು ಮಾತಿನಲ್ಲಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೇನೆ. ಪ್ರಮುಖವಾಗಿ ಏನಂದರೆ ಈ ನಾಟಕದಲ್ಲಿ ಅಭಿನಯಿಸ್ತಕ್ಕಂಥ ಎಲ್ಲ ಚಿಕ್ಕ ಹುಡುಗರು ಇಲ್ಲಿ ನಾಟಕ ಆಡಿದಂಥ ಅನುಭವ ಯಾರಿಗಿಲ್ಲ, ಸೀನಿಯರ್ಸ್ ಯಾರಿಲ್ಲ. ಹಾಗಾಗಿ ಆ ಹುಡುಗರು ಏನೇ ತಪ್ಪು ಮಾಡಿದ್ರು ಕೂಡ ತಮ್ಮ ಮನೆ ಮಕ್ಕಳೆಂದು ಭಾವಿಸಿ ತಾವು ಕ್ಷಮಿಸಬೇಕಂತ ಕೇಳುತ್ತಾ ಈ ಒಂದು ನಾಟಕದಲ್ಲಿ ಅನೇಕ ಅನ್ವೇಷಣೆ ಇವರು ಬಂದು ಸಂಗೀತ ಬಳಗರ ಪರವಾಗಿ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತೇಳಿ ವಿನಂತಿ. ಅದೇ ರೀತಿಯಾಗಿ ಈಗೀಗ ತಾನೇ ಆಗಮಿಸಿದಂಥ ಹನುಮಂತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಹನುಮಂತ್ ಕೌದಿ ಅವರನ್ನು ಸ್ವಾಗತಿಸುತ್ತಾ ಇವರಿಗೆ ಈ ಒಂದು ಚಂದ್ರು ಅಜ್ಜಿ ಅವರು ಸನ್ಮಾನ ಮಾಡುವ ಮೂಲಕ ಸ್ವಾಗತಿಸಬೇಕಂತ ಕೇಳುತ್ತಾ ಈ ನಾಟಕದಲ್ಲಿ ಅನೇಕ ಸನ್ನಿವೇಶಗಳು ಬರ್ತವೆ. ಇದರಲ್ಲಿ ಹಾಸ್ಯ ಪಾತ್ರಧಾರಿಗಳಿರ್ಬೋದು, ಒಂದು ಖಳನಾಯಕನ ಪಾತ್ರಧಾರಿಗಳಿರ್ಬೋದು, ಒಂದು ಹೀರೋ ಪಾತ್ರಧಾರಿಗಳಿರ್ಬೋದು. ಈ ಒಂದು ಸಂದರ್ಭ ಬಂದ ಹೊತ್ನಾಗ ನಾವು ಯಾವುದನ್ನು ಆಯ್ಕೆ ಮಾಡ್ಬೇಕಂತೇಳಿ ನಾಟಕ ಪ್ರಾರಂಭದಿಂದ ಹಿಡಿದು ಕೊನೆವರೆಗೆ ನೋಡಿದಾಗ ಮಾತ್ರ ಈ ನಾಟಕದ ಸಾರಾಂಶ ನಮಗೆಲ್ಲರಿಗೂ ತಿಳಿತದೆ. ಹಾಗಾಗಿ ಈ ಒಂದು ನಾಟಕದಲ್ಲಿ ಬರುವಂಥ ಕೆಟ್ಟ ಸನ್ನಿವೇಶಗಳನ್ನು ಇಲ್ಲೇ ಮರೆತು ಒಳ್ಳೆಯ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕನಿಷ್ಠ ನಮಗೆ ಒಂದು 10 ಮಂದಿ ಒಳ್ಳೇದು ಮಾಡಲಿಕ್ಕೆ ಆಗಲ್ಲ ಅಂದರೂ ಕೂಡ ಒಂದು 2-3 ಒಳ್ಳೆ ಮಾಡುವಂಥ ಮನೋಭಾವ ನಾವೆಲ್ಲರೂ ಉಳಿಸ್ಕೊಳ್ಳೋಣ. ಬಟ್ ಇವತ್ತು ಮನುಷ್ಯನಿಗೆ ಕೆಟ್ಟದ್ದು ಮಾಡೋ ಸ್ವಭಾವ ಬರಬಾರ್ದು. ಒಳ್ಳೇದು ಮಾಡ್ಲಿಕ್ಕಾಗಲಿಲ್ಲ ಕೆಟ್ಟದಂತ ಜೀವನದಲ್ಲಿ ಬಯಸಬಾರ್ದಂತ ಒಂದು ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ಇನ್ನೊಂದು ಹೆಮ್ಮೆ ವಿಷಯ ಹೇಳ್ಬೇಕಂದ್ರೆ ನಾವೆಲ್ಲರೂ ಒಂದು ಚಾಲೆಂಜಿಂಗ್ ಆಗಿ ತೊಗೊಬೇಕು. ಏನಂದ್ರೆ ಇವತ್ತು ಮಂಜು ಅಂತೇಳಿ ನಮ್ಮ ಗ್ರಾಮದ ಯುವಕ ಕನಿಷ್ಠ ಕಷ್ಟ ಬಡತನ ಮನೆತನದಲ್ಲಿ ಹುಟ್ಟಿ ಎಲ್ಲೋ ಒಂದಿದ್ದು ಧಾರವಾಡದಲ್ಲಿ ಒಂದು 2-3 ವರ್ಷ ಇದ್ದು, ಬೆಂಗಳೂರಲ್ಲಿ 2-3 ವರ್ಷ ಇದ್ದು, ಅಂಥ ಬಡತನ ಮನೆತನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಸಹಿಸ್ಕೊಂಡು ಒಂದು ಚಾಲೆಂಜ್ ಆಗಿ ತೊಗೊಂಡು ಒಂದು ಕೀರ್ತಿ ತರಬೇಕಂತೇಳಿ ಆತ ಎಕ್ಸಾಮ್ ಬರೆದು ಪಾಸಾಗಿ ಒಂದು PSI ಆಗಿದ್ದಾನೆ. ಆತಗ ಎಲ್ಲ ನಮ್ಮ ಗ್ರಾಮದ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಯಾವುದೇ ವಿಷಯಕ್ಕೆ ಹೋಗಿ ಇನ್ನೊಬ್ಬ ನನಗೆ ದ್ವೇಷ ಮಾಡ್ಯಾನು, ಇನ್ನೊಬ್ಬ ನನಗೆ ಒಳ್ಳೇದು ಮಾಡಿಲ್ಲ, ನಾನು ಅವನಿಗಿಂತ ಮುಂದೆ ಬೆಳಿಬೇಕು ಅನ್ನೋದಕ್ಕಿಂತ ಇಂಥ ಒಂದು ವ್ಯಕ್ತಿಯನ್ನು ಆದರ್ಶವಾಗಿ ಇಟ್ಟುಕೊಂಡು ನೀವೊಂದು ಶಿಕ್ಷಣವಂತರಾಗಿ ಮುಂದೆ ಒಂದು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳುವಂಥ ಚಾಲೆಂಜ್ ಮಾಡಿರಿ. ಬೇರೆ ಕೆಟ್ಟ ಚಟಗಳಿಗೆ ಬಲಿಯಾಗದಾರ್ದೆ ಬೇರೆ ಕೆಟ್ಟ ಉದ್ದೇಶಗಳಿಗೆ ಹೋಗಬೇಡ್ರಿ. ಒಂದು ವ್ಯಕ್ತಿಯನ್ನು ಉದಾಹರಣೆ ತೊಗೊಂಡು ನೀವು ಕೂಡ ಮುಂದೆ ಬಂದರೆ ನಿಮ್ಮನ್ನ ಉದಾಹರಣೆ ತೊಗೊಂಡು ಇನ್ನೂ 2-3 ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಹಾಗಾಗಿ ಇದರಲ್ಲಿ ಈ ಒಂದು ವಿಷಯ ಹೇಳ್ತಾ ಈ ವೇದಿಕೆ ಮುಖಾಂತರ ನಾನೇನಾದರೂ ತಪ್ಪು ಮಾತಾಡಿದರೆ ನನ್ನ ಕ್ಷಮೆ ಇರಲಿ ಅಂತೇಳಿ ಈ ನಾಟಕದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅನಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ. ಸದಾ ದ್ವೇಷ, ಅಸೂಯೆ, ಮದ ಮತ್ಸರಗಳು ಯಾವತ್ತೂ ಮನುಷ್ಯನಿಗೆ ಒಳ್ಳೆಯದಲ್ಲ. ಒಳ್ಳೆಯ ಆಲೋಚನೆಗಳು ಮನುಷ್ಯನನ್ನು ಬಹು ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಹೇಳಿರ್ತಕ್ಕಂಥ ಮುದಿಯಪ್ಪ ಆದೋನಿ ಮಾವನವರಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ನಾಟಕಕ್ಕೆ ವಿಡಿಯೋ ಸೇವೆ ಮಾಡಿರ್ತಕ್ಕಂಥ ನಾಗರಾಜ್ ಕಾಣಿಯವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಈ ನಾಟಕವನ್ನು ಉದ್ದೇಶಿಸಿ 200 ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ಕಿನ್ನಾಳ್ ಅವರು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ವಜ್ಜಾಗೈತಿ. ಇದ್ರ ಮ್ಯಾಲೆ ನಾವು ಭಾಷಣ ಮಾಡೋದು ಸರಿಗೆ ಅನ್ಸಲ್ಲ. ಅದಕ್ಕೆ ಯಾಕಂದ್ರೆ ಅವಾಗ ಹೇಳಿದ್ದು ನಾನು ಅರ್ಧ ತಾಸನೇ ಮುಗಿಸ್ತು ನೀ ಬ್ಯಾಲೆನ್ಸ್ ಮಾಡ್ಕೊಂತ ಕುಂದಿರ್ತೀಯಪ್ಪ, 1.5 ತಾಸು ಆಗುತ್ತೆ ನಮ್ಮ ಕಡೆಯಿಂದ ಆಗಲ್ಲ ಅಂದ್ವಿ. ಅದಕ್ಕೆ ಲಾಸ್ಟು ನಾಟಕಕ್ಕೆ ಒಂದು ಡೈಲಾಗ್ ಹೇಳಿ ನಾವು ಸ್ವಚ್ಛ ಮಾಡಿಬಿಡ್ತೀವಿ. ಯಾಕಂದ್ರೆ ಹೇಳಿದ್ರೆ ಅದಕ್ಕೆ ಟ್ಯೂನ್ ಕರೆಕ್ಟಾಗಿ ಕೊಡ್ರಿ. ಮತ್ತು ಏನಪ್ಪ ಅಂತ ಕೆಂಗಣ್ಣಿನಿಂದ ಕೆಂಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪ್ರತಿನಿಧಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯಗಳೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಎತ್ತಿದೆ.
ಎತ್ತು ಗಾಂಡೀವ ಪರಮೇಶ್ವರ ನೀಡಿದ ನಿನ್ನ ಪಾಶುಪತಾಸ್ತ್ರವ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದ ಮಣ್ಣಾಗಲಿ. ಅದಂತ ಅವರಿವರನ್ನು ಗೆದ್ದೆ ಎಂದು ಮೂಡಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ತೆ ರಥವನ್ನು ಭೇದಿಸಿ ರಣಾಂಗದಲ್ಲಿ ವೀರ ವಿಜಯನ ಭರಿಸಿದ ಈ ಅರ್ಜುನ ಪರಪಾತ್ರ ನಿನಗೇನು ತಿಳಿದಿದೆಯೋ? ಜೈ ಜೈ ಕರ್ನಾಟಕ. ನಾಟಕದ ರಸದೌತಣವನ್ನು ಈ ಒಂದು ಭವ್ಯವಾದ ರಂಗ ಮಂದಿರದಲ್ಲಿ ಹೇಳಿ ಈ ನಾಟಕಕ್ಕೆ ಶೋಭೆ ತಂದಿರತಕ್ಕಂಥ ಆನಂದ್ ಕಿನ್ನಾಳ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಜಿಲ್ಲಾ ಆಲಮತ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಕೌದಿ ಅಣ್ಣನವರು ಕೂಡ 2 ನಿಮಿಷದಲ್ಲಿ ಮಾತಾಡಬೇಕು. ಮಾತನಾಡೋದಕ್ಕೆ ನಮ್ಮ ಆನಂದ್ ಅವರು ಹೇಳಿದ ಹಾಗೆ ಮಾತನಾಡೋಕ್ಕೆ ಸಮಯ ಕೂಡ ಇದಲ್ಲ. ಈ ಛಲಕ್ಕೆ ಮತ್ತೊಂದು ಕಾರಣ ಅಂತಂದರೆ ಆಲೋರ್ತಿ ಗ್ರಾಮದ ಕಲಾ ಯುವಕರು ಇವತ್ತು ನಿನ್ನೆ ಮಳೆರಾಯನ ಒಂದು ಬರುವಿಕೆಯಿಂದ ತಡೆಯಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಕೂಡ ಇವತ್ತು ಮರುದಿವಸನ ಇಟ್ಕೊಂಡಿದ್ದಾರೆ. ಆ ಮಾರುತೇಶ ಅವರೆಲ್ಲರಿಗೂ ಕೂಡ ಕಲಾ ಸೇವೆಯನ್ನು ಕೊಟ್ಟಿದ್ದಾರೆ ಮಾರುತೇಶನಿಗೆ. ನಾನು ಕೂಡ ಮಾತಾಡಲಿಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಾವು ಡೈಲಾಗ್ ಅವನ್ನೆಲ್ಲ ಹೇಳೋದಿಲ್ಲ. ಆ್ಯಕ್ಚುಲಿ ನಾವು ಕಥಾ ಸಂಚಾಲಕರಾಗಿ ಭಾಳ ವರ್ಷ ನಾವು ಸೇವೆಯನ್ನು ಕೂಡ ಈ ಸೇವೆ ಮಾಡಿದ್ದೇವೆ. ಆದರೆ ಗರುಡ ರಾಜ್ಯದಲ್ಲಿ ಘಟ ಸರ್ಪ ಅನ್ನತಕ್ಕಂಥದ್ದು ಆ ಒಂದು ನಾಟಕದಲ್ಲಿ ವಿಲನ್ ಪಾತ್ರವನ್ನು ಕೂಡ ಮಾಡಿರ್ತಕ್ಕಂಥ JDF ಗಿಣಿಗೇರಿ ಅವರು ನಾವು ತುಂಬ ಭಾಳ ಇದು ಮಾಡಿದ್ವಿ. ವಿರಚಿತ ನಮ್ಮ ಸ್ವಾಮಿಯವರು ಕುಣಿಕೇರಿ ಅವರು ಇದು ಮಾಡಿರ್ತಕ್ಕಂಥದ್ದು. ನಮ್ಮ ನಾಗರಾಜ್ ಬೇಳೂರು ಸರ್ ಅವರು ತುಂಬ ಅಚ್ಚುಮೆಚ್ಚಿನ ಅದು ಪ್ರವೇಶ ಕಂಡಿರ್ತಕ್ಕಂಥ ನಾಟಕ ಅದು. ಹಾಗಾಗಿ ಒಂದೇ ಒಂದು ಡೈಲಾಗ್ ಅದು ಹೇಳ್ತೀನಿ ಅಷ್ಟೇ ನಾನು. ದಯಾನಂದ ಆಗರ್ಭ ಶ್ರೀಮಂತ ಸೊಕ್ಕಿನ ಮಗನೇ, ಎನಗಾಗದವರ ಮಾತನ್ನು ಕೇಳಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ನಿನ್ನ ತಂಗಿಯನ್ನು ದಾರಿ ಎರೆದು ಕೊಟ್ಟಿಯಲ್ಲ, ಏನಾಯಿತು ನಿನ್ನ ತಂಗಿಯ ಸಂಸಾರ? ಮದುವೆಯಾದ ಪ್ರಥಮ ದಿನವೇ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನನ್ನ ಕೊಲೆ ಮಾಡಿ ಜಗತ್ತಿನಿಂದ ತಪ್ಪಿಸಿಕೊಂಡು ಬಂದೇನಲ್ಲ, ಹೇಗಿದೆ ಈ ನಾಗರನ ಜನ ಕೈ ಚಳಕ? ಅತ್ಯಂತ ಹಳೆಯ ನಾಟಕ ಗರುಡ ರಾಜ್ಯದಲ್ಲಿ ಘಟಸರ್ಪ ಎನ್ನುವ ನಾಟಕದ ಅದರಲ್ಲಿ ಒಂದು ಡೈಲಾಗನ್ನು ಹೇಳುತ್ತಾ ಮತ್ತೊಮ್ಮೆ ಅತ್ಯಂತ ಸೌಂದರ್ಯಭರಿತವಾದ ನಾಟಕವನ್ನು ತೋರಿಸಿರ್ತಕ್ಕಂಥ ಹನುಮಂತ ಕೌದಿಯಣ್ಣನವರಿಗೆ ತುಂಬ ಹೃದಯ ಧನ್ಯವಾದಗಳು. ಈ ನಾಟಕವನ್ನು ಉದ್ದೇಶಿಸಿ ಫಕೀರ್ ಸ್ವಾಮಿ ಕರ್ಕಳ್ಳಿ ಅವರು ಒಂದೆರಡು ಮಾತು ಮಾತಾಡ್ಬೇಕಂತೇಳಿ ಅವರು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಕರ್ಕಳ್ಳಿ ಮಾಜಿ SDMCಯ ಅಧ್ಯಕ್ಷರು ಹಾಗೂ ಹಾಲಿ VSSN ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ದ್ಯಾಮಣ್ಣ ಹೊಸಳ್ಳಿ ಮಾವನವರಿಗೆ ಶಿವಪ್ಪ ಕೌದಿ ಮತ್ತು ಫಕೀರ್ ಗೌಡರು ಬಂದು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಲ್ವರ್ತಿ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ವೀರೇಂದ್ರ ಗೌಡರು ಪೊಲೀಸ್ ಪಾಟೀಲ್ ಅವರಿಗೆ ಆಲಪ್ಪ ಆಲಕ್ಕಿ ಅವರು ಬಂದು ಸನ್ಮಾನ ಮಾಡ್ಬೇಕಂತೇಳಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಆಲಪ್ಪ ಮಲ್ಲಕ್ಕಿ ಅವರು ಅದೇ ರೀತಿಯಾಗಿ
ಹುಲಿಗೆಮ್ಮ ದೇವಿ ಟ್ರೇಡರ್ಸ್ ಕಂಪ್ನಿ ದಲಾಲಿ ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ಅಪ್ಪಣ್ಣ ಬೇನಹಳ್ಳಿ ಅವರಿಗೆ ರಮೇಶ್ ಮೇಸ್ತ್ರಿ ಅವರು ಬಂದು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಸದಸ್ಯರಾಗಿರ್ತಕ್ಕಂಥ ಪರಶುರಾಮ್ ಕಂಕಿ ಅವರಿಗೆ ಅಜ್ಜಿ ಚಂದ್ರ ಅವರು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಾಜಿ SDMCಯ ಉಪಾಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಹಬೂಬ್ ಸಾಬ್ ಪಟ್ವಾರಿ ಅವರಿಗೆ ಜ್ಞಾನಪ್ಪ ಕುರ್ಗಡ್ಡಿ ಅವರು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ದೇವಪ್ಪ ಸಿರಿಗೇರಿ ಅವರಿಗೆ ಮಂಜುನಾಥ್ ಸಿರಿಗೇರಿ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಆಲ್ವರ್ತಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹನುಮಂತಪ್ಪ ವಾಲ್ಮೀಕಿ ಅವರಿಗೆ ಚಂದ್ರು ಅಜ್ಜಿ ಅವರಿಂದ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಯಲ್ಲಪ್ಪ ಹೊಸಳ್ಳಿ ಯುವ ಉದ್ಯಮಿಗಳು ಅವರಿಗೆ ಮಾರುತಿ ಮತ್ತು ಫಕೀರ್ಗೌಡರು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಪುತ್ರಪ್ಪ ಹಳ್ಳಿ ಅವರಿಗೆ ಮಾರುತಿ ಸಿರಿಗೇರಿ ಬಂದು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಲ್ವರ್ತಿ ಗ್ರಾಮದ 200 ಸಾರಥಿಯಾಗಿರ್ತಕ್ಕಂಥ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ನಿಂಗಪ್ಪ ಗರಳಿ ಅವರಿಗೆ ಭೀಮಪ್ಪ ಬೋಚನಹಳ್ಳಿ ಭೀಮಪ್ಪ ಅವಳಣ್ಣವರವರು ಬಂದು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಲ್ವರ್ತಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹನುಮಪ್ಪ ನಡಗುಡ್ತಿ ಅವರಿಗೆ ಮಾರುತಿ ಜಗತಿ ಅವರಿಂದ ಅದೇ ರೀತಿಯಾಗಿ ಆಂಜನೇಯ ಬೋವಿ ಯುವ ಉದ್ಯಮಿಗಳು ಇವರಿಗೆ ಚನ್ನಪ್ಪ ಗೊರವರವರು ಬಂದು ಸನ್ಮಾನ ಮಾಡಬೇಕಾಗಿ ವಿನಂತಿ.
ಅದೇ ರೀತಿಯಾಗಿ ನೀಲಪ್ಪ ಮೈನಳ್ಳಿ ಆಲ್ವರ್ತಿ ಗ್ರಾಮದ ಪ್ರಗತಿಪರ ರೈತರು, ಇವರಿಗೆ ಧರ್ಮರಾಜ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಧರ್ಮರಾಜ್ ಪೂಜಾರ್ ಅವರು. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಹನುಮಂತ ಕೌದಿ ಅವರಿಗೆ ದೇವಪ್ಪ ಜಗ್ಲಿ ಅವರು ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ನಮ್ಮೂರಿನ ದಳಪತಿಗಳಾಗಿರ್ತಕ್ಕಂಥ ಬಸವರಾಜ್ ಗಿರೇಗೌಡರವರಿಗೆ ಗೌಸಿದ್ದಪ್ಪ ಮುದ್ದಬಳ್ಳಿ ಅವರು ಬಂದು ಸನ್ಮಾನ ಮಾಡಬೇಕು ದಳಪತಿಯವರಿಗೆ. ಅದೇ ರೀತಿಯಾಗಿ ಇನ್ನೂರ್ವ ನಮ್ಮ ಗ್ರಾಮದ ಪ್ರಗತಿಪರ ರೈತರು ಹಾಗೂ ಲಾರಿ ಮಾಲಕರಾಗಿರ್ತಕ್ಕಂಥ ಗೌಶಿದ್ದಪ್ಪ ರೆಡ್ಡರ್ ಅವರಿಗೆ ಜ್ಞಾನಪ್ಪ ಕುರ್ಗಡ್ಡಿ ಅವರು ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಪ್ರಕಾಶ್ ಮೈನಳ್ಳಿ ಯುವ ಉದ್ಯಮಿಗಳು, ಅವರಿಗೂ ಕೂಡ ಹುಲಿಗೇಶ್ ಮಾಲಿಗೌಡರವರಿಂದ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಧರ್ಮರಾಜ್ ಪೊಲೀಸ್ ಪಾಟೀಲ್ ಮಾವನ್ ಅವರಿಗೆ ಚಂದ್ರಪ್ಪ ಅಜ್ಜಿ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ಇನ್ನೂರ್ವ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ರಾಮನಗೌಡರು ಮಾಲಿಗೌಡರವರಿಗೆ ದೇವಪ್ಪ ಜಗ್ಲಿ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ಹನುಮಂತಪ್ಪ ಹೊಸ್ಮನಿ ಚಿಕ್ಕಪ್ಪನವರಿಗೆ ಶರಣಪ್ಪ ಗೊರವರ್ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ನಾಗರಾಜ್ ಕೌದಿ ಅವರಿಗೆ ಮಾರುತಿ ಸಿರಿಗೇರಿ ಅವರಿಂದ ಸನ್ಮಾನ. ನಾಗರಾಜ್ ಬಂಗಾರಿ ಅವರಿಗೆ. ಈ ಒಂದು ನಾಟಕಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿರ್ತಕ್ಕಂಥ ಹನುಮಂತಣ್ಣ ಗೊರವರ್ ಅವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಹನುಮಂತಪ್ಪ ಗೊರವರ್ ಬಾಣ. ಕೇಮಪ್ಪ ಇಟಗಿ ಅವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಅದೇ ರೀತಿಗೆ ಹನುಮಂತ ಕುಷ್ಟಗಿ, ನಾಗರಾಜ್ ಕಟ್ಟಿಮನಿ, ನಾಗರಾಜ್ ಅಜ್ಜಿ ಅವರು ಸಾಮೂಹಿಕವಾಗಿ ಬೇಗ ಬರ್ರಿ, ಎಲ್ಲರೂ ಬೇಗ ಬರ್ರಿ. ಕೊಟ್ರೇಶ್ ರೆಡ್ಡಿಯರ್ ಅವರು ಕೂಡ ಬರಬೇಕು. ಇವರಿಗೂ ಕೂಡ ಎಲ್ಲ ನಾಟಕದ ಕಂಪನಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಗ್ರಾಮದ ಈ ಒಂದು ನಾಟಕಕ್ಕೆ ಆರ್ಥಿಕ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಹಾರ್ಮೋನಿಯಂ ಮಾಸ್ಟರ್ ಅವರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಹಾರ್ಮೋನಿಯಂ ಮಾಸ್ಟರ್ ನಾಗರಾಜ್ ಬೇಳೂರು ಸರ್. ಅದೇ ರೀತಿಯಾಗಿ ಬಾದ್ರಬಂಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಾಬಣ್ಣ ಅಜ್ಜರು ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಬರ್ರಿ ಅಜ್ಜರು, ಬಾಬಣ್ಣ ಅಜ್ಜರು.
ಅದೇ ರೀತಿಯಾಗಿ ಮಾದರಬಂಡಿ ಗ್ರಾಮ ಪಂಚಾಯತಿಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಾಬಾನಾಥ್ ಅವರಿಗೆ ಚಂದ್ರು ಅಜ್ಜಿ ಅವರು ಬಂದು ಸನ್ಮಾನ ಮಾಡಬೇಕು. ಮಾರ್ಕಂಡೇಯ ಅಜ್ಜವರ, ನೀವು ಮತ್ತು ಚಂದ್ರು ಅಜ್ಜಿ ಅವರು. ಕೊನೆಯದಾಗಿ ಸಾಧನೆಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಬಂದರೆ ಅವುಗಳನ್ನು ಸರಿದು ನಡೆಯಬೇಕು ಮತ್ತು ಊಟದಲ್ಲಿ ಹಳ್ಳು ಕಡ್ಡಿಗಳು ಬಂದರೆ ತೆಗೆದು ಹಾಕಿ ಊಟವನ್ನು ಮಾಡಬೇಕು. ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಚಲಬೇಕು, ಕಲಿಯಲು, ಮಾಡಲು ಮನಸ್ಸು ಬೇಕು, ಮನಸ್ಸಿದ್ದರೆ ಮಾರ್ಗ ಎನ್ನುವ ನಾಣ್ಣುಡಿಗೆ ಪಾತ್ರಧಾರಿಯಾಗಿರ್ತಕ್ಕಂಥ ಲಕ್ಷಾಂತರ ಯುವಕರು PSI ಹುದ್ದೆಯನ್ನು ಬರೆದಿದ್ರು. ಕೇವಲ 500 ಪೋಸ್ಟುಗಳಲ್ಲಿ 76ನೇ ರ್ಯಾಂಕಿನಲ್ಲಿ ನಮ್ಮ ಗ್ರಾಮದ ಯುವಕ ಮಂಜುನಾಥ್ ಭೀಮ್ನೂರವರು ಆಯ್ಕೆಯಾಗಿದ್ದು ನೂತನ PSIಗೆ ಆಲ್ವರ್ತಿ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು, ಅಧ್ಯಕ್ಷರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನರು ಸೇರಿಕೊಂಡು ಮಂಜುನಾಥ್ ಭೀಮ್ನೂರವರಿಗೆ ಒಂದು ಸನ್ಮಾನ ಮಾಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಈ ಒಂದು ಇಷ್ಟೊತ್ತಿನ ತನಕ ಸ್ವಾಗತ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು ಈ ಒಂದು ನಾಟಕದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭರಮಪ್ಪಣ್ಣ ಗೊರವಾರ್ ಮತ್ತು ನೂತನ PSI ಆಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜು ಭೀಮ್ನವ್ರು ಮತ್ತು ಮಹೇಂದ್ರ ಅವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಸೇರಿಕೊಂಡು ಉದ್ಘಾಟನೆಯನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ನಾಟಕಕ್ಕೆ ದೀಪ ಬೆಳಗಿಸುವುದರ ಮೂಲಕ ನಾಟಕಕ್ಕೆ ಚಾಲನೆ ಕೊಡಬೇಕಂತ ಅತಿಥಿ ಮಹಾನರಿಯಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನ ಮಾಡ್ಬೇಕಂತೇಳಿ ಎಲ್ಲ ಹಿರಿಯರಲ್ಲಿ ವಿನಂತಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ಈ ಒಂದು ನಾಟಕಕ್ಕೆ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಜ್ಯೋತಿಯನ್ನ ಬೆಳಗಿಸಿ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡತಕ್ಕಂಥ ಸಹೋದರ ಗವಿ
ಗೊರವರ್ ಅವರಿಗೆ ಸಂಘದ ಮಾಲೀಕರಾಗಿರ್ತಕ್ಕಂಥ ಕೊಟ್ರೇಶ್ ನಮ್ಮ ಮಾರ್ಕಂಡೆ ಹಿರೇಮಠ ಅವರು ಹಾಗೂ ಚಂದ್ರು ಅಜ್ಜಿ ಅವರು ಬಂದು ಸನ್ಮಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಸಂಘದ ಮಾಲೀಕರಾಗಿರ್ತಕ್ಕಂಥ ಶ್ರೀ ಮಾರ್ಕಂಡೆ ಹಿರೇಮಠ ಅಜ್ಜರಿಗೆ ನಮ್ಮ ಶಂಕರಪ್ಪಣ್ಣ ಗುರಿಕಾರ್ ಅವರು ಸನ್ಮಾನವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ನಾಟಕದ ರೂವಾರಿಗಳು, ಹಳೆಯ ನಾಟಕ ಕಲಾವಿದರು, ಕಲಾ ಆಗಿರ್ತಕ್ಕಂಥ ಶ್ರೀ ಹುಲಿಗೇಶ್ ಮಾಲಿಗೌಡ್ರವರಿಗೆ ಬಾಳಪ್ಪಣ್ಣ ಕುರ್ಗಡ್ಡಿಯವರು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಸಂಘದ ಮಾಲೀಕರಾಗಿರ್ತಕ್ಕಂಥ ದೇವಪ್ಪಣ್ಣ ಗುರುವಾರ ಅವರಿಗೆ ಬಾಳಪ್ಪಣ್ಣ ಕುರ್ಗಡ್ಡಿ ಅವರು ಸನ್ಮಾನವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಸಂಘದ ಮಾಲೀಕರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಸಿರಿಗೇರಿ ಅವರಿಗೆ ಆನಂದ್ ಕಿನ್ನಾಳ್ ಸನ್ಮಾನವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಕೊಟ್ರೇಶ್ ರೆಡ್ಡಿ ಅವರಿಗೆ ಬಾಳಪ್ಪ ಕುರ್ಗಡ್ಡಿ ಅವರು ಸನ್ಮಾನ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಈ ಒಂದು ನಾಟಕಕ್ಕೆ ತನು ಮನ ಧನದಿಂದ ಸದಾ ದುಡಿಯುತ್ತಿರುವ ಕಲಾವಿದ ಚಂದ್ರು ಅಜ್ಜಿ ಅವರಿಗೆ ನಾಗರಾಜ್ ಗುರಿಕಾರ್ ಅವರಿಂದ ಸನ್ಮಾನ. ಇಷ್ಟೊತ್ತಿನ ತನಕ ಶಾಂತವಾಗಿ ಈ ಒಂದು ವೇದಿಕೆಯ ಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಿಕೊಟ್ಟಂಥ ಎಲ್ಲ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮುದಿಯಪ್ಪ ಆದೋನಿ ಅವರು ಒಂದೆರಡು ಮಾತನ್ನು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಜಡೇಶ್ವರನ ತಾತನ ನೆನೆಸುತ್ತಾ ಆಲೋರ್ತಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರಿನ ಗುರಿ ಹಿರಿಯರು ಮತ್ತು ಅವರಿವರೆನ್ನದೇ ಈ ಸ್ಟೇಜಿನ ಮೇಲೆ ಯಾರನ್ನು ಅವರಿವರೆನ್ನದೇ ಏನೋ ಅನಿಸ್ಕೊಂತ ಇವತ್ತು ನಾಟಕ ಎಂಬುದು ಹಳ್ಳಿಯಲ್ಲಿ ಒಂದು ಕಲೆಯನ್ನು ತೋರಿಸುವುದು. ಇವತ್ತೇನಾದರೂ ಇದ್ದರೆ ನಾಟಕ, ಇವತ್ತು ಡ್ರಾಮಾ ನಾಟಕ, ಕಂಪ್ನಿ ನಾಟಕ ಕರೆಸ್ತಾರೆ ಎಲ್ಲ ಹಳ್ಳಿಯಲ್ಲಿ. ಇವತ್ತು ಹಳ್ಳಿಯ ಕಲೆಯ ಪ್ರತಿಭೆ ತೋರಿಸ್ಬೇಕಂದ್ರೆ ನಮ್ಮ ಹಳ್ಳಿಯವರಿಂದನೇ ನಾಟಕ ಆಡಿಸ್ಬೇಕು. ಡ್ರಾಮಾ ನಾಟಕ, ಆ ನಾಟಕ, ಈ ನಾಟಕ ಆಡಿಸೋದಕ್ಕಿಂತ ನಮ್ಮ ಹಳ್ಳಿಯವರಿಂದನೇ ನಾಟಕ ಆಡಿಸ್ಬೇಕಂತಂದು ಎಲ್ಲರಲ್ಲಿ ಒಂದು ಮನವಿ ಮಾಡಿಕೊತಾ ಇದ್ದೀನಿ. ಇವತ್ತು ಆಲ್ವರ್ತಿ ಗ್ರಾಮದು ತಮ್ಮ ಹಳ್ಳಿಯವರಿಂದ ನಾಟಕ ಆಡಿಸ್ತಾ ಸುತ್ತಮುತ್ತಲು ಡ್ರಾಮಾ ನಾಟಕ ತರಿಸ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡಿ ಇವತ್ತು ಹಳ್ಳಿಯವರಿಂದನೇ ನಾಟಕ ಆಡಿಸ್ಬೇಕು. ನಮ್ಮ ಗ್ರಾಮದ ಪ್ರತಿಭೆಗಳು, ಕಲಾವಿದರಿಗೆ ಒಂದು ಬೆಲೆ ಸಿಕ್ಕಂಗಾಗತ್ತೆ. ಆದ್ದರಿಂದ ದಯಮಾಡಿ ಎಲ್ಲರಿಗೆ ಒಂದು ಏನು ರಿಕ್ವೆಸ್ಟ್ ಅಂದರೆ, ದಯಮಾಡಿ ಸುತ್ತಲಹಳ್ಳಿಯವರಿಗೆ ಇವತ್ತು ನಮ್ಮ ಆಲ್ವರ್ತಿ ಗ್ರಾಮದ ಇನ್ಸ್ಪಿರೇಷನ್ ತೊಗೊಂಡು ಇವತ್ತು ಆಲ್ವರ್ತಿ ಗ್ರಾಮದವ್ರು ನೋಡಿ, ನಿನ್ನೆ ಮಳೆ ಆದರೂ ಚಿಂತೆ ಇಲ್ಲ, ಇವತ್ತು ಒಂದು
ಮಳೆ ಆಗಿಲ್ಲ ಆದ್ರೂ ಇವತ್ತು ನಾಟಕಕ್ಕೆ ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಆದ್ದರಿಂದ ಎಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಜಡೇಶ್ವರನ ತಾತನ ಆಶೀರ್ವಾದ ನಿಮ್ಮೆಲ್ಲ ಮೇಲೆ, ಮಾರುತೇಶ್ವರನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೈ ಮುಗ್ತಾ ಫಕೀರ್ ಸ್ವಾಮಿ ಕರಿಕಳ್ಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. VSSN ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ದ್ಯಾಮಣ್ಣ ಹೊಸಳ್ಳಿ ಮಾವನವರು ಎರಡ ಮಾತು ಮಾತಾಡ್ಬೇಕು, ಟೈಮ್ ಆಗೈತಿ. ಶ್ರೀ ಜಡೇಶ್ವರನ ಪಾದಕ್ಕೆ ಪಡಮಟ್ಟು ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವದ ಅಂಗವಾಗಿ ನಿನ್ನೆಯ ದಿವಸ ಈ ಒಂದು ಕಾರ್ತಿಕ ಒಂದು ವಿಜೃಂಭಣೆಯಿಂದ ನಡೆದು ನಿನ್ನೆಯ ದಿವಸ ಈ ಒಂದು ನಾಟಕ ನಡೆಯಬೇಕಾಗಿತ್ತು. ಒಂದು ಮಳೆಯ ಕಾರಣದಿಂದ ಈ ನಾಟಕ ರದ್ದಾಗಿದೆ. ಆದ ಕಾರಣ ಈ ನಾಟಕವನ್ನು ಇಂದಿನ ದಿವಸ ನಮ್ಮ ಗ್ರಾಮದ ಯುವಕರು ಹಮ್ಮಿಕೊಂಡಿದ್ದಾರೆ. ಈ ನಾಟಕಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಈ ಒಂದು ಗ್ರಾಮಕ್ಕೆ ಆಗಮಿಸಿ ಈ ಒಂದು ನಾಟಕವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಆಗಮಿಸಿದ್ದೀರಿ. ಈ ನಾಟಕದಲ್ಲಿ ಈಗಾಗಲೇ ಎಲ್ಲರೂ ಮಾತನಾಡಿದ್ದಾರೆ. ಈ ನಾಟಕವನ್ನು ದಯಮಾಡಿ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ನೋಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಟ್ಟ ಕಡೆಯದಾಗಿ ಈ ಒಂದು ನಾಟಕದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿದೇವರಾಗಿರ್ತಕ್ಕಂಥ ಭರ್ಮಪ್ಪಣ್ಣ ಗೊರವರವರು ಕೊನೆಯದಾಗಿ ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ತಾನೇ ಆಗಮಿಸಿರ್ತಕ್ಕಂಥ ವೆಂಕೋಬ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವತ್ತಿನ ನಾಟಕ ಶ್ರೀ ಮಾರುತೇಶ್ವರ ಜಾತ್ರೆ ಅಂಗವಾಗಿ ಒಂದು ನಿನ್ನೆ ನಡ್ತಕ್ಕಂಥ ನಾಟಕ ಮಳೆರಾಯನ ಅಬ್ಬರದಿಂದ ರಾತ್ರಿ 11 ಗಂಟೆ ಮಟನ ಪ್ರೇಕ್ಷಕರು ಎಲ್ಲ ಸರ್ವ ಸದಸ್ಯರು ಗ್ರಾಮಸ್ಥರು ಎಲ್ಲ ಕಾಯ್ತಾ ನಿನ್ನೆ ಮಳೆಯಾದ ಕಾರಣಕ್ಕೆ ನಾಟಕ ಬಂದೈತೆ. ಆದ್ರೆ ಇವತ್ತಿನ ದಿನದಲ್ಲಿ ಒಳ್ಳೆಯಾದಂಥ ನಿನ್ನೆಗಂತೂ ಸ್ಟೇಜಿನೊಳಗಡೆ ನೋಡಿರ ನಾವು ಒಳ್ಳೆ ಜಾತ್ರೆ ದಿನ ಅಷ್ಟು ಜನ ಕಲಿತಾರದಂಥ ಜನ ಇವತ್ತು ಕಲ್ತಾತಂದ್ರೆ ಭಾಳ ನಮಗೆ ಒಂದು ಹೆಮ್ಮೆ ಆದಂಥದ್ದು. ಇದೇ ರೀತಿಯಾಗಿ ಇವತ್ತು ವೇದಿಕೆ ಮೇಲೆ ಆಚರಣೆಯಾದಂಥ ಎಲ್ಲ ಅವರಿವರನ್ನೆಲ್ಲ ಎಲ್ಲರ ಗಣ್ಯಮಾನ್ಯಗರೇ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೇ, ಅಕ್ಕಪಕ್ಕ ಬಂದಂಥ ಹಳ್ಳಿಗಳ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳ್ತಾ, ಒಂದು ಕಲೆಗಳ ಕಲಿಬೇಕಾದ್ರೆ ಒಂದು ಕವಿಗಳು ಇವತ್ತು ಒಂದು ಸೃಷ್ಟಿ ಮಾಡಬೇಕಾದ್ರೆ ಒಂದು ಕಳ್ಳನಾಯಕನ ಪಾತ್ರ, ಒಂದು ಕವಿನ ಪಾತ್ರ, ಒಂದು ಆಶಾ ಪಾತ್ರ ಮಾಡಬೇಕಾದ್ರೆ, ಯಾಕಂದರೆ ನಾವು ಐದು ಬಳ್ಳು ನಮ್ಮ ಕೈಯಾಗಿರೋಂಥ 5 ಬಳ್ಳು ಸವಣಾಗಿರೋಲ್ಲ. ಆ ಥರ ಒಂದು ಹೆಚ್ಚು ಕಮ್ಮಿ ಆಗ್ತಂಥ ಒಂದು ಕವಿಗಳು ಬರೆದಂಥ ಕವಿಗಳ ನಾಶವನ್ನು ಅಳಿಸಬಾರ್ದು, ಉಳಿಸಬೇಕನ್ನೋದು ಒಂದು ಕಲವನ ಇವತ್ತು ಕಲವ. ಈ ಕಲೆಗಳನ್ನು ಇವತ್ತು ಸಂಗೀತ ಬಳಗದರು ಎಲ್ಲರೂ ಒಂದು ಕಲಾವಿದಾಗಿ ಅವರೆಲ್ಲ ನಿಂತಕ ಒಂದು ಇಷ್ಟೆಲ್ಲ ಬಂದು ನಾವು ಅಜ್ರ ಮೇಲಿದ್ದ ನೋಡ್ತಾ ಬರೋಂಥ ಒಂದು ಕಲಾ. ಈ ಕಲೆಗಳನ್ನು ಎಲ್ಲ ನಮ್ಮ ಹಾಲೋರ್ತಿ ಗ್ರಾಮದ ಸುತ್ತಮುತ್ತ ಬಂದಂಥ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಎಲ್ಲ ಒಂದು ಗ್ರಾಮದಲ್ಲಿ ಎಲ್ಲ ಒಂದು ಶಾಂತಿಯುತವಾಗಿ ಕುಳಿತು ನೋಡಿ ಎಲ್ಲ ಒಬ್ಬರ ಮನಸ್ಸಿನಲ್ಲಿ ಕೆಟ್ಟಾಗಿರ್ತಾ, ಒಬ್ಬರಿಂದ ಮನಸ್ಸಿನಲ್ಲಿ ಒಳ್ಳೆಯದನ್ನು ಇಲ್ಲೇ ಬಿಟ್ಟು ಕೆಟ್ಟದ್ದನ್ನು ಮನೆಗೆ ಹೋಗಿ ಎಲ್ಲ ಒಂದು ವಿಚಾರ ಮಾಡಿ ಕಲಾವಿದರ ಬಗ್ಗೆ ಎಲ್ಲ ಪ್ರೋತ್ಸಾಹ ಕೊಡ ಅಂತ ಹೇಳ್ತಾ ಈ ಮಾತಾಡೋಕ್ಕಂಥ ಅವಕಾಶ ಮಾಡ್ಕೊಂತ ಎಲ್ಲ ಅಣ್ಣ ತಮ್ಮ ಧನ್ಯವಾದ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಈ ನಾಟಕದಲ್ಲಿ ಬರುವಂಥ ಎಲ್ಲ ಘಟನೆಗಳು ಕೇವಲ ಕವಿಯ ಕಾಲ್ಪನಿಕ. ಒಳ್ಳೆಯದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟದನ್ನು ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳಿರ್ತಕ್ಕಂಥ ಭರ್ಮಪ್ಪಣ್ಣ ಗೊರವರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು.